ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಾವ್ಯ ಶೆಟ್ಟಿಗಾರ್ ಕನ್ನಡ ವ್ಲಾಗ್ಸ್. ನೀವೆಲ್ಲ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಹೆಲ್ತ್ ಕಾನ್ಶಿಯಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ, ಆಲ್ಮೋಸ್ಟ್ ಇವನ್ ನಾವು ಕೂಡ. ಈ ಒಂದು ಹೆಲ್ತಿ ವರ್ಷನ್ಗೆ ನಾವು ಇನ್ನೇನಾದರೂ ಆ್ಯಡ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಕುಕ್ವೇರ್ಸ್ನ ಚೇಂಜ್ ಮಾಡ್ಬೋದು ಅಲ್ವಾ. ನಾವು ಅಲ್ಯೂಮಿನಿಯಂ ತುಂಬ ಯೂಸ್ ಮಾಡ್ತಾ ಇರ್ತೀವಿ, ಎಲ್ಲರೂ ಅಷ್ಟೇ ಆಲ್ಮೋಸ್ಟ್. ಈ ಇತ್ತೀಚೆಗೆ ಸ್ಟೀಲ್ ಪಾತ್ರೆಗಳಿಗೆ, ಸ್ಟೇನ್ ಸ್ಟೀಲ್ಗೆ ನಾವು ಅದನ್ನು ಬದಲಾಯಿಸ್ಕೊಳ್ತಾ ಇದ್ದೀವಿ. ನಾನು ಕೂಡ ಬದಲಾಯಿಸಿದ್ದೀನಿ ಸ್ವಲ್ಪ ಮಟ್ಟಿಗೆ. ಹಾಗೆ ನನಗೆ ಒಂದಿತ್ತು ಐರನ್ ಕುಕ್ವೇರ್ನ ಕೂಡ ನಾವು ಆ್ಯಡ್ ಮಾಡಬೇಕು. ಇದರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಐರನ್ ಕಂಟೆಂಟ್ಸ್ ಎಲ್ಲ ನಮಗೆ ಸಿಗುತ್ತೆ ಅನ್ನೋದು ಒಂದು. ಹಾಗೆ ಆರೋಗ್ಯ ದೃಷ್ಟಿಯಲ್ಲಿ ನೋಡೋಕೆ ಹೋದರೆ ತುಂಬಾ ಒಳ್ಳೆಯದು ಐರನ್ ಕುಕ್ವೇರ್ಸ್. ಸೊ ಹಾಗಾಗಿ ಕಬ್ಬಿಣದ ಪಾತ್ರೆಗಳನ್ನು ನಾವು ಯೂಶಲಿ ನಾವು ನೀರು ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದು ನೀರು ದೋಸೆ ಕಾವಲಿ ಅಂತ ಹೇಳ್ತೀವಲ್ಲ, ಅದು ನಮ್ಮಲ್ಲಿ ಕಬ್ಬಿಣದ್ದೇ ಇರೋದು. ಬಟ್ ಅದು ಬಿಟ್ಟು ಏನಾದರೂ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೋ, ಇಲ್ಲ. ಯಾಕಂದರೆ ಊರಲ್ಲೆಲ್ಲ ಸಾಧಾರಣ ಸುಮಾರಾಗಿ ಯೂಸ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ನಾನು ಕಡಿಮೆ ಐರನ್ ಕುಕ್ವೇರ್ಸ್ನ ಇಟ್ಟಿದ್ದೆ. ಸೊ ಹಾಗಾಗಿ ನಾನು ಬೆಸ್ಟ್ ಯಾವ್ದು ಇರ್ಬೋದು, ಸೀಸನಿಂಗ್ ಸ್ವಲ್ಪ ಕಡಿಮೆ ಮಟ್ಟಿಗೆ ಮಾಡುವಂಥದ್ದು ಯಾವ್ದು ಇರ್ಬೋದು ಅಂತ ಹುಡುಕಿದಾಗ ಇಂಡಸ್ ವ್ಯಾಲಿ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೆ ನಾನು. ಸೊ ಹಾಗಾಗಿ ಆ ರಿವ್ಯೂಸ್ ಎಲ್ಲ ನೋಡಿದಾದ್ಮೇಲೆ ಇದನ್ನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ತರಿಸಿದ್ದೀನಿ. ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ನಾನು ಸೀಸನಿಂಗ್ ಮಾಡಿದೆ, ಅದೆಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ನೀವು ಯಾರಾದರೂ ಈ ಇಂಡಸ್ ವ್ಯಾಲಿ ಕುಕ್ವೇರ್ನ ಬಳಸಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಡೆಫಿನೆಟ್ಲಿ ನಾಟ್ ಪ್ರಮೋಷನ್ ವಿಡಿಯೋ. ನಮ್ಮ ಹೆಲ್ತ್ಗೆ ನಾವು ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಿರುವಾಗ ಅದನ್ನು ಒಳ್ಳೇದು ಅಂತ ಬಂದಾಗ ಒಂದು 4 ಜನಕ್ಕೆ ಹೇಳೋದು ಒಳ್ಳೇದು ಅಂತ ನನ್ನ ಭಾವನೆ. ಹಾಗಾಗಿ ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಕೂಡ ಹಂಚ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡಬಹುದು. ಸೊ ಇದರಲ್ಲಿ ನಾನು 4 ಸೆಟ್ಸ್ ಆಫ್ ಕುಕ್ವೇರ್ಸ್ ತೊಗೊಂಡಿದ್ದೆ. ಯಾವ್ದು ಅಂತ ಹೇಳಿ ಬನ್ನಿ ನೋಡ್ಕೊಂಬೇಡ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇಂಡಸ್ ವ್ಯಾಲಿ ಅವ್ರದ ಪ್ಯಾಕೇಜಿಂಗ್ ಬಂದಿರುವಂಥದ್ದು. ತುಂಬ ಖುಷಿಯಾಯಿತು ನನಗೆ ಇದು ಬಂದ ತಕ್ಷಣ. ಯಾಕಂದರೆ ತುಂಬ ದಿನ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಇದು ಬೇಗ ಆರ್ಡ್ರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗಲೂ ಆರ್ಡ್ರ್ ಮಾಡೋಕ್ಕೆ ಹಿಂಜರಿತಾನೇ ಇದ್ದೆ. ಯಾಕಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಾ ಇತ್ತು ನನಗೆ. ಬಟ್ ಸ್ಟಿಲ್ ಈ ಸತಿ ಇಲ್ಲ, ಮಾಡಲೇಬೇಕು, ನಮ್ಮ ಹೆಲ್ತ್ಗೆ ನಾವು ಪ್ರಿಫರೆನ್ಸ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿದ್ದೀನಿ. ಸೊ ದ ಇಂಡಸ್ ವ್ಯಾಲಿ ಅವ್ರದ್ದು ಐರನ್ ಕುಕ್ವೇರ್ಸ್ ಕೂಡ ಇದೆ, ಹಾಗೆ ಸ್ಟೇನ್ ಸ್ಟೀಲ್ ಕುಕ್ವೇರ್ಸ್ ಕೂಡ ಇದೆ. ಎರಡೂ ಕುಕ್ವೇರ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಕಾರ್ಡ್ಸು, ಆದರೆ ಹೇಗೆ ಯೂಸ್ ಮಾಡೋದು ಅದು ಇದು ಎಲ್ಲ ಕೊಟ್ಟಿರ್ತಾರೆ, ಅವೆಲ್ಲ ನೋಡ್ಕೊಬೋದು ನೀವು. ಇಲ್ಲಿ ಫಸ್ಟು ನಾನು ಓಪನ್ ಮಾಡ್ತಾ ಇರೋದು ತವಾ ದೋಸೆ ಕಾವಲಿ. ಸೊ ನೀವು ನಾನ್ ಸ್ಟಿಕ್ ಬಳಸೋರು ಖಂಡಿತವಾಗ್ಲೂ ಈಗಲೇ ಚೇಂಜ್ ಮಾಡಿ. ಸೊ ನಾನ್ ಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಕಾರಕ ಅಂಶಗಳು ನಮ್ಮ ಬಾಡಿಗೆ ಹೋಗ್ತಾ ಇದೆ ಅನ್ನೋದು ಈಗಿನ ರಿಸರ್ಚ್ ಹೇಳ್ತಾ ಇದೆ. ಸೊ ದಯಮಾಡಿ ಎಲ್ಲರೂ ನಿಮ್ಮ ಕುಕ್ವೇರ್ಸ್ನ ಬದಲಾಯಿಸಿ. ಸ್ಪೆಷಲಿ ಹೌಸ್ ವೈಫ್ಸ್, ನೀವು ಇದನ್ನು ಮಾಡಲೇಬೇಕು. ನಮ್ಮ ಫ್ಯಾಮಿಲಿ ಹೆಲ್ತ್ ನಾವೇ ಕಾಪಾಡಬೇಕು. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದಿಲ್ಲ, ಫಸ್ಟು ತವಾ ಇತ್ತು, ತುಂಬ ಹೆವಿ ಇತ್ತು ಅದು. ಇದು ಕಡಾಯಿ. ಸೊ ಈ ಕಡಾಯಿ ಕೂಡ ಜಸ್ಟ್ ಒಂದು ಕೈಯಲ್ಲಿ ಇಟ್ಕೊಳ್ಳೋಕೆ ನನಗೆ ನೋವಾಗೋಷ್ಟು ಸ್ವಲ್ಪ ವೆಯ್ಟ್ ಇದೆ ಇದು. ಹಾಗೆ ಹೈಟು ನೋಡ್ಬೋದು, ಅಂದರೆ ಅದರದ್ದು ಡೆಪ್ತ್ ನೋಡ್ಬೋದು ನೀವು, ಅದು ಕೂಡ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಒಂದು 5 ರಿಂದ 6 ಜನಕ್ಕೆ ಆರಾಮಾಗಿ ಇದರಲ್ಲಿ ನೀವು ಸಾಂಬಾರು ಮಾಡ್ಕೊಳ್ಬೋದು. ಹಾಗೆ ಇದು ನಾನು ಆ್ಯಕ್ಚುಲಿ ಬುಕ್ ಮಾಡುವಾಗ ನಾನು 4 ಪೀಸ್ ಬರ್ತಿದೆ ಅಂತ ನಾನು ಅಬ್ಸರ್ವೇ ಮಾಡಿರಲಿಲ್ಲ. 3 ಪೀಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 4th ಒನ್ ನಮಗೆ ಒಗ್ಗರಣೆ ಹಾಕುವಂಥದ್ದು. ಸೊ ಇದು ಕೂಡ ಚೆನ್ನಾಗಿತ್ತು. ಸೊ ಮರದ ಹ್ಯಾಂಡಲ್ ಕೊಟ್ಟಿದ್ದರು, ಇದು ಕೂಡ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಒಂದು ಬಂದು ಪ್ಯಾನ್. ಈ ಪ್ಯಾನಲ್ಲೂ ಅಷ್ಟೇ, ನೀವು ಸಣ್ಣ ಪುಟ್ಟ ಯಾವುದಾದ್ರೂ ಅಡುಗೆ ಮಾಡ್ಕೊಳ್ಳೋದಿದ್ರೆ, ಇಲ್ಲ 1-2-3 ಇದ್ರಂತೂ ಇದು ಆರಾಮಾಗಿ ಸಾಕಾಗುತ್ತೆ. ನಮ್ಮನೇಲಿ ಜನ ಜಾಸ್ತಿ ಇದ್ದಾರೆ, ಬಟ್ ಸ್ಟಿಲ್ ಏನಾದರೂ ಹುರಿಯೋದಕ್ಕೆ ಅಥವಾ ಸಣ್ಣ ಪುಟ್ಟ ಪಲ್ಯಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಷ್ಟೇ ಸೈಜಸ್ ಆರ್ಡ್ರ್ ಮಾಡಿದೆ. ಯಾಕಂದರೆ ಇದೇ ಸಖತ್ ಹೆವಿ ಇದೆ. ಸೊ ಈ ಹೆವಿನ ನಾವು ಆರಾಮಾಗಿ ಎತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಗಾತ್ರದ ಸಾಕು ಅಂಥೇಳಿ ಬುಕ್ ಮಾಡಿರೋದು. ಇದಕ್ಕಿಂತ ದೊಡ್ಡ ಸೈಜ್ ಕೂಡ ಇದೆ, ನಿಮ್ಗೆ ಅದು ಬೇಕಾದರೆ ನೀವು ಅದು ಕೂಡ ಆರ್ಡರ್ ಮಾಡ್ಬೋದು. ಸೊ ಇದರ ಬೆಲೆ ಬಂದು 2799 ರೂಪಾಯಿ. ನೀವು ಅವ್ರದ್ದು ವೆಬ್ಸೈಟ್ಗೆ ಹೋಗಿನೇ ಆರ್ಡ್ರ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಸ್ವಲ್ಪ ಆಫರಲ್ಲಿ ಇರುತ್ತೆ ಪ್ರೈಸ್ ಎಲ್ಲನೂ. ಸೊ ಈಗ ಬನ್ನಿ ಯಾವ ರೀತಿ ಸೀಸನಿಂಗ್ ಮಾಡ್ತಿದ್ದೀನಿ ಅಂತ ನೋಡ್ಕೊಂಬರೋಣ. ಜಸ್ಟ್ ಫಸ್ಟ್ ಏನು ಮಾಡಬೇಕು, ನೀವು ಕುಕ್ವೇರ್ ಬಂದ ತಕ್ಷಣ ನಿಮ್ಮ ಕೈ
ಕೈಗೆ ಮಸಿ ಥರ ಏನಾದರೂ ಅಂಟ್ಬೋದು. ಸೊ ಆ ಥರ ಆಗುತ್ತೆ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಐರನ್ ಕುಕ್ವೇರ್ ಅಂತ ಬಂದಾಗಲೇ ಸೀಸ್ನಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಚೆನ್ನಾಗಿ ಇದನ್ನು ಉಜ್ಜ್ತಾ ಇದ್ದೀನಿ. ಸೊ ಇದಿಷ್ಟೇ ಅಲ್ಲ, ನಾನು ಸ್ವಲ್ಪ ನಿಮ್ಗೆ ವಿಡಿಯೋಗೋಸ್ಕರ ಇಷ್ಟು ತೋರಿಸ್ತಾ ಇದ್ದೀನಿ. ಬಟ್ ನಾನು ಚೆನ್ನಾಗಿ ಉಜ್ಜಿದ್ದೀನಿ. ಇದನ್ನು ಚೆನ್ನಾಗಿ ಉಜ್ಜಿ ಅದರದ್ದು ಫಸ್ಟ್ ಲೇಯರ್ ಎಲ್ಲನೂ ಹೋಗಬೇಕು. ಅಷ್ಟು ಚೆನ್ನಾಗಿ ಅದನ್ನು ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಲೀನ್ ಮಾಡ್ಕೊಂಡ್ಮೇಲೆ ನೀವು ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದನ್ನು ತೊಳ್ಕೊಬೇಕು. ನೀಟಾಗಿ ಉಜ್ಜಿ ತೆಗೆದ್ಮೇಲೆ ಅದರಲ್ಲಿ ಏನು ಕಬ್ಬಿಣಾಂಶ ಏನಿರುತ್ತೆ ಮೇಲೆಗಡೆ, ಅವೆಲ್ಲ ರಸ್ಟ್ ಹಿಡಿದಿರೋ ಥರ ಇರುತ್ತೆ. ನಿಮಗೆ ಫೀಲ್ ಆಗುತ್ತೆ, ಉಜ್ಜುವಾಗ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನೀವು ಅದನ್ನು ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, 3 ಪಾತ್ರೆನೂ ನಾನು ಕ್ಲೀನಾಗಿ ಉಜ್ಜಿ ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸ್ಟವ್ ಮೇಲಿಟ್ಟು ಆ ನೀರೆಲ್ಲ ಆರೋ ರೀತಿ ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಐರನ್ ಪಾತ್ರೆ ಅಂತ ಹೇಳ್ತಾರೆ. ಬಟ್ ಇದು ಅಷ್ಟು ಟೈಮ್ ಹಿಡಿಲಿಲ್ಲ, ನನ್ನ ಪ್ರಕಾರ ಅಷ್ಟೊಂದು ಟೈಮ್ ಹಿಡಿಲಿಲ್ಲ. ಸೊ ಹಾಗಾಗಿ ಬೇಗನೆ ಬಿಸಿ ಆಯಿತು ಪಾತ್ರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದು ವಿಡಿಯೋ ಕಟ್ ಮಾಡಿಲ್ಲ ನಾನು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬೇಗ ನೀರು ಆರೋಕ್ಕೆ ರೆಡಿ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಾ ಇದ್ದೀರಿ, ನಾನು ಉಜ್ಜಿ ತೆಗೆದ್ರೂ ಕೂಡ ಅದರಲ್ಲಿ ಎಷ್ಟು ನಿಮಗೆ ಗೊತ್ತಾಗ್ತಾ ಇದೆ, ಏನು ತುಕ್ಕು ಹಿಡ್ದಿರೋ ಥರ ಆಗಿದೆ. ಯಾಕಂದರೆ ಅದು ಕಂಪ್ಲೀಟ್ಲಿ ಕಬ್ಬಿಣ. ಸೊ ಇದೇ ಸಾಕ್ಷಿ ಇಂಡಸ್ ವ್ಯಾಲಿಯವ್ರದ್ದು ಕುಕ್ವೇರ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ. ಸೊ ಇಲ್ಲಿ ನಾನು ಎಲ್ಲದಕ್ಕೂ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ನಾವೇನು ಯೂಸ್ ಮಾಡೋದಿಲ್ಲ. ಸೀಸ್ನಿಂಗ್ ಮಾಡೋದಕ್ಕೆ ನಾವು ಫಸ್ಟ್ ಯೂಸ್ ಮಾಡಬೇಕಾಗಿರೋದೆ ಸನ್ಫ್ಲವರ್ ಆಯಿಲ್ ನನ್ನ ಪ್ರಕಾರ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಬಿಸಿ ಆಗುವಾಗಲೇ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ ನೀವು, ಆ ತವಾದಲ್ಲೇ ಜಾಸ್ತಿ ನನಗೆ ಸೀಸ್ನಿಂಗ್ ಮಾಡಬೇಕು ಅಂತ ಅನಿಸಿದ್ದು. ಯಾಕಂದರೆ ಇವೆರಡೂ ಓಕೆ ಇತ್ತು, ಸೀಸ್ನಿಂಗ್ ಕರೆಕ್ಟಾಗಿತ್ತು. ಬಟ್ ಆ ತವಾದಲ್ಲಿ ನೋಡ್ತಾ ಇದ್ದೀರ, ದೋಸೆ ತವಾನಲ್ಲಿ ನಾವು ಇನ್ನೂ ಸೀಸ್ನಿಂಗ್ ಮಾಡೋದು ಬಾಕಿ ಇತ್ತು. ಸೊ ಖಾಲಿ ನಾನು ನಿಮಗೆ ಫಸ್ಟ್ ತೋರಿಸ್ದಾಗ ಹೇಗಿತ್ತು, ಆಮೇಲೆ ನಾನು ಅದನ್ನು ಚೆನ್ನಾಗಿ ಸಾಬೂನಲ್ಲಿ ವಾಶ್ ಮಾಡ್ಕೊಂಡಾಗ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ನಾನು ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ನೀವು ಇದನ್ನು ಬಿಸಿ ಆಗಕ್ಕೆ ಬಿಟ್ಬಿಡಿ. ಸೊ ಇದು ಹರಡ್ಸೋಕೆ ಆಗೋದಿಲ್ಲ. ಬಟ್ ಇದಕ್ಕೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಇವಾಗ. ಹಾಕಿದ ಮೇಲೆ ಖಂಡಿತವಾಗ್ಲೂ ಕ್ಲೀನಾಗಿ ಎಲ್ಲ ಕಡೆ ನೀವು ಅದನ್ನು ಹರಡಿಸ್ಕೋಬೋದು. ಸೊ ಇದೀಗ ಬಿಸಿ ಆಗಿದೆ, ನೀವು ನೋಡ್ತಾ ಇದ್ದೀರಾ, ಎಣ್ಣೆ ಬಿಸಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದೊಂದು ಈರುಳ್ಳಿ ಒಂದೊಂದು ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಒಂದು ಈರುಳ್ಳಿನ ಡಿವೈಡ್ ಮಾಡಿಕೊಂಡು ತವಾಗೆ ಮತ್ತು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಈರುಳ್ಳಿನ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾರೋ ಹಾಕೋಬೋದು ನೀವು, ಇಲ್ಲ ಇಡೀ ಈರುಳ್ಳಿನ ನೀವು ಉಜ್ತಾ ಇರಬೇಕಾಗತ್ತೆ. ಸೊ ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇಡೀ ಈರುಳ್ಳಿನ ಚಮಚದಲ್ಲಿ ಚುಚ್ಕೊಂಡು ಬೇಕಾದರೂ ನೀವೆಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ತಾ ಇರ್ಬೋದು. ಅದು ತುಂಬ ಕೈ ನೋವು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇದು ಇಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಕರಿಯಾಗಿ ಮಸಿ ಆದರೂ ಪರವಾಗಿಲ್ಲ, ನೀವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸೊ ಆವಾಗಲೇ ಇದು ಚೆನ್ನಾಗಿ ಸೀಸ್ನಿಂಗ್ ಆಗುವಂಥದ್ದು. ತುಂಬ ಸಿಂಪಲ್ ಸ್ಟೆಪ್. ಯಾಕಂದರೆ ಜಾಸ್ತಿ ನಾವು ಬೇರೆ ಕಡೆಯಿಂದ ಕಬ್ಬಿಣದ ಪಾತ್ರೆಗಳನ್ನ ತೊಗೊಂಡು ಬಂದರೆ ನೀವೇನು ಮಾಡಬೇಕು, ಅದಕ್ಕೆ ಅಕ್ಕಿ ಅಕ್ಕಚ್ಚನ್ನು ಹಾಕಬೇಕು, ಅರ್ಶಿಣದಲ್ಲಿ ಉಜ್ಜಬೇಕು. ಹಾಗೆ ಒಂದು ಸತಿ ಅಕ್ಕಿನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ, ಅಕ್ಕಿ ಹಿಟ್ಟನ್ನು ಹಾಕಿ ಉಜ್ಜಬೇಕಾಗತ್ತೆ. ಅದಾದಮೇಲೆ ಮತ್ತೆ ನೀವು ಈರುಳ್ಳಿ ಹಾಕಿ ಉಜ್ಜಬೇಕಾಗತ್ತೆ. ಅದಾದ ನಂತರ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ಮತ್ತು ಒಂದೆರಡು ಸತಿ ದೋಸೆ ಮಾಡಿ ಉಜ್ಜಿ ತೆಗಿಬೇಕು, ಹಿಟ್ಟನ್ನು ಹಾಕಿ ಉಜ್ಜಬೇಕು. ಅವೆಲ್ಲ ಮಾಡಿ ಅನ್ನುವಾಗ ತುಂಬ ಟಯರ್ಡ್ ಆಗೋಗ್ಬಿಡ್ತೀವಿ, ಬೇಡಪ್ಪ ಇದ್ರೆ ಸವಾಸ ಅಂದ್ಬಿಡ್ತೀವಿ. ಅದಕ್ಕೋಸ್ಕರ ಇಂಡಸ್ ವ್ಯಾಲಿ ಅವ್ರದ್ದು ಐರನ್ ಕುಕ್ವೇರ್ ತುಂಬ ಚೆನ್ನಾಗಿದೆ. ಒಂದು ಸತಿ ಅವರೇ ಇದನ್ನೆಲ್ಲ ಮಾಡಿ ಸೀಸ್ನಿಂಗ್ ಮಾಡಿರ್ತಾರೆ. ಸೊ ನಾವು ಸಿಂಪಲ್ ಸ್ಟೆಪ್ಪಲ್ಲಿ ನಮಗೆ ಹೇಗೆ ಬೇಕೋ ಆ ರೀತಿ ಸೀಸ್ನಿಂಗ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಈರುಳ್ಳಿನ ಹಾಕಿ ಚೆನ್ನಾಗಿ ಸೀಸ್ನಿಂಗ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಅದು ಫುಲ್
ಈರುಳ್ಳಿ ಕಪ್ಪಾಗೋ ಥರ ಆಗಿದೆ. ಅದಾದಮೇಲೆ ನಾನು ಇದನ್ನು ಸಿಂಕಲ್ಲಿ ಇಟ್ಕೊಳ್ತಾ ಇದ್ದೀನಿ. ಬಿಸಿನೇ ಇಟ್ಕೋಬೇಕು. ಒಂದು ಸೌಂಟಲ್ಲಿ ಈರುಳ್ಳಿ ಎಲ್ಲ ಈ ರೀತಿ ಆಚೆ ಹಾಕ್ಕೊಂಬಿಡಿ. ಇದನ್ನು ನೀಟಾಗಿ ಆಚೆ ಹಾಕ್ಕೊಂಬಿಡಿ. ಯಾಕಂತ ಹೇಳಿದ್ರೆ ಇದು ಬಿಸಿ ಇರುತ್ತೆ, ಹ್ಯಾಂಡಲ್ ಕೂಡ ಬಿಸಿ ಆಗುತ್ತೆ, ಅಷ್ಟು ಬಿಸಿ ಆಗುತ್ತೆ. ಐರನ್ ಕುಕ್ವೇರ್ನಲ್ಲಿ ಯಾವಾಗಲೂ ತುಂಬ ಕೇರ್ಫುಲ್ಲಾಗಿ ನಾವು ಅಡುಗೆ ಮಾಡಬೇಕು. ಬಟ್ ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆಯದು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಇವಾಗ ಅಂತ ಹೇಳಿದ್ರೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಯಾವ ಲಿಕ್ವಿಡ್ ನೀವು ಏನು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು. ಸೋಪ್ ಆಯಿಲ್ ಆ ಥರ ಯಾವುದಾದ್ರೂ ಹಾಕ್ಕೋಬೋದು. ಸೊ ಇದಕ್ಕೆ ನಾನು ಇವಾಗ ವಿಮ್ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಉಜ್ಕೋತಾ ಇದ್ದೀನಿ. ನನಗೆ ಉಜ್ಜೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ ಇದು. ಸೊ ಈ ರೀತಿಯೇ ನೀವು ಮಾಡ್ಕೋಬೇಕು, ಆವಾಗಲೇ ನೀಟಾಗಿ ಅದು ಸೀಸ್ನಿಂಗ್ ಆಗುವಂಥದ್ದು. ಸೊ ನಾನಿಲ್ಲಿ ಡಬಲ್ ಲೇಯರ್ ತೊಗೊಂಡೆ ಈಗ ಉಜ್ಜೋದಕ್ಕೆ, ಯಾಕಂದರೆ ಅಷ್ಟು ಬಿಸಿ ಆಗ್ತಾಯಿತ್ತು. ಅದರಲ್ಲೂ ಕೂಡ ಉಜ್ಜೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ಆದರೂ ನೀಟಾಗಿ ಬಿಸಿ ಇರುವಾಗಲೇ ಅದನ್ನು ನಾವು ನೀಟಾಗಿ ಉಜ್ಕೋಬೇಕು. ನೋಡಿ ಈ ರೀತಿ ಉಜ್ಕೊಳ್ತಾ ಇದ್ದೀನಿ. ಸೊ ಈಗ ನೀಟಾಗಿ ಉಜ್ಕೊಳ್ತಾ ನೀರು ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಕಪ್ಪು. ಇವಾಗ ಬಿಸಿ ಮಾಡಿದ ಮೇಲೆ ಇದಿಷ್ಟು ಆಗಿರೋದು. ಯಾಕಂದರೆ ಎಷ್ಟೇ ಕಪ್ಪು ಗಲೀಜನ್ನ ನಾನು ಆಲ್ರೆಡಿ ಒಂದು ಸತಿ ತೆಗೆದಿದ್ದೀನಿ, ಯಾವಾಗ ಫಸ್ಟಿಗೆ ತೊಳೆಯುವಾಗ. ಅದಾದಮೇಲೆ ಈಗ ಸೀಸ್ನಿಂಗ್ ಮಾಡ್ಕೊಂಡು ಆದಮೇಲೆ ನೋಡಿ ಎಷ್ಟು ಗಲೀಜಿತ್ತು ಅಂತ ಹೇಳ್ಬಿಟ್ಟು ಅದೆಲ್ಲನೂ ಬಂದುಬಿಡುತ್ತೆ. ಸೊ ಬಿಸಿ ಇರುವಾಗಲೇ ಅದನ್ನು ಉಜ್ಜಿ ತೆಗಿಬೇಕು. ನೀವು ಈ ಥರ ನೀಟಾಗಿ ಉಜ್ಜಿ ತೆಗಿಬೇಕು. ಸೊ ನೋಡಿ ಈಗ ಎಲ್ಲ ಕುಕ್ವೇರ್ನು ನಾನು ಅದೇ ಮೆಥಡಲ್ಲಿ ಉಜ್ಜಿ ತೆಗಿತಾ ಇದ್ದೀನಿ. ಸೊ ಉಜ್ಜಿ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಎಷ್ಟು ನಿಮ್ಮ ಕೈಯಲ್ಲಿ ಪ್ರೆಸ್ ಮಾಡಿ ಉಜ್ಜೋಕ್ಕೆ ಸಾಧ್ಯನೋ ಅಷ್ಟು ಪ್ರೆಸ್ ಮಾಡಿ ಉಜ್ಜಬೇಕು ನೀವು, ಆಗಲೇ ಕ್ಲೀನ್ ಆಗೋದು. ಈಗ ನೀವು ತವ ನೋಡ್ತಾ ಇದ್ದೀರಾ, ಇದರಲ್ಲಿ ಇರುವಷ್ಟು ಡರ್ಟ್ ಯಾವುದ್ರಲ್ಲೂ ಇರಲಿಲ್ಲ. ಆ ಐರನ್ ಅಂಶ ಏನು ತುಕ್ಕಿಡಿಯೋ ಥರ ಇತ್ತು ಅದು ಇದರಲ್ಲಿ ಜಾಸ್ತಿ ಇದ್ದಿದ್ದು. ಸೊ ಹಾಗಾಗಿ ನಾನು ಇದನ್ನು ಕ್ಲೀನಾಗಿ ಎರಡೂ ಕೈಯಲ್ಲಿ ಹಿಡ್ಕೊಂಡು ಉಜ್ಜುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸ್ಟೀಲ್ ನಾರು ಕೂಡ ಯೂಸ್ ಮಾಡಿ ನೀಟಾಗಿ ಉಜ್ತಾ ಇದ್ದೀನಿ ಇದನ್ನು. ಯಾಕಂದರೆ ಇದು ನಾವು ಯೂಶಲಿ ಯೂಸ್ ಮಾಡ್ತಾ ಸರಿ ಹೋಗ್ಬಿಡುತ್ತೆ. ಬಟ್ ಇವಾಗ ಫಸ್ಟ್ ನಾವು ಯೂಸ್ ಮಾಡೋಕ್ಕೂ ಮುಂಚೆ ಈ ರೀತಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನ್ ಆಯಿತು ನೋಡಿ. ಇದು ಇವಾಗ ಮತ್ತೆ ಗೊತ್ತಾಗುತ್ತೆ ನಮಗೆ ಬೆಂಕಿಲಿ ಇಟ್ಟಾಗ. ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ, ನಿಮ್ಗೆ ನೋಡ್ತಾ ಇರ್ಬೋದು. ಈಗ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಆಗಿದೆ, ತುಂಬ ನೀಟಾಗಿ ಕ್ಲೀನ್ ಆಗಿದೆ ಇದು. ನೋಡಿ ತವಾದಲ್ಲಿ ಯಾವ ರೀತಿ ಇತ್ತು. ಈಗ ಬಿಸಿ ಆದರೂ ಕೂಡ ನೀವು ತವಾನ ನೋಡ್ಬೋದು, ರಸ್ಟ್ ಹಿಡಿದಿಲ್ಲ ಅಲ್ವಾ. ಸೊ ರಸ್ಟ್ ಹಿಡಿದೇ ಇರೋ ರೀತಿ ಕಾಣಿಸ್ಬೇಕು ನಮಗೆ, ಆವಾಗ ಸೀಸ್ನಿಂಗ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡ್ತಾ ಇದ್ದೀರಾ, ಎಲ್ಲಾದರೂ ರಸ್ಟ್ ಹಿಡಿದಿದೆಯಾ? ಇಲ್ಲ. ನೋಡಿ ಎಷ್ಟು ನೀಟಾಗಿ. ಈಗ ಬಿಸಿ ಆಗಿದೆ ತವ ಬಿಸಿ ಆದರೂ ಕೂಡ ನಿಮ್ಗೆ ಬಿಸಿ ಆದರೆ ಕಾಣಿಸ್ಬಿಡುತ್ತೆ ನಿಮಗೆ ರಸ್ಟ್ ಇದೆಯೋ ಇಲ್ಲೋ ಅನ್ನೋದು. ಸೊ ಈ ಮೂರೂ ತವ ಬಿಸಿ ಆಗಿದೆ. ಸೊ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮ್ಮ ಕುಕ್ವೇರ್ ರೆಡಿ ಆಗಿಬಿಡುತ್ತೆ. ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಸನ್ಫ್ಲವರ್, ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡಿ. ನೋಡಿ ಎಲ್ಲದಕ್ಕೂ ನೀಟಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಾಗಿದೆ ಆಯಿಲು. ಇವಾಗ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಆ ಆಯಿಲ್ನ ನೀಟಾಗಿ ಒರೆಸ್ಕೊಳ್ಳಿ. ಇನ್ನೂ ಕೂಡ ನಿಮಗೆ ಸ್ವಲ್ಪ ಗಲೀಜಿದೆ ಅಂತ ಅನಿಸುತ್ತೆ ಅಂದರೆ ನೋಡಿ ಈ ರೀತಿ ಐರನ್ ಅಂಶ ಇದೆ ಅಂತ ಅನಿಸುತ್ತೆ. ಸೊ ಇದು ಹೋಗ್ತಾ ನೀಟಾಗಿ ಕ್ಲೀನ್ ಆಗುತ್ತೆ, ನೀವೇನು ವರಿ ಮಾಡ್ಕೊಳ್ಳೋಷ್ಟಿಲ್ಲ. ಬಟ್ ಇದು ನಿಮ್ಮದು ಯಾವುದೇ ರೀತಿ ಹಾರ್ಮ್ ಮಾಡೋದಿಲ್ಲ. ಸೊ ಸೀಸ್ನಿಂಗ್ ಮುಗ್ದಿದೆ ಇಷ್ಟೇ. ಸೊ ನೋಡಿ ಈ ರೀತಿ ನೀಟಾಗಿ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿರೋದನ್ನ ನೀಟಾಗಿ ಟಿಶ್ಯೂನಲ್ಲಿ ಒರೆಸ್ಕೋಬೇಕು, ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಸೊ ಈ ಥರ ಒಂದು 2 ರಿಂದ 3 ದಿನ ಮಾಡಿ. ಈ ಥರ ಒಂದು 2 ರಿಂದ 3 ದಿನ, ಒಂದೇ ದಿನಕ್ಕೆ ನಿಲ್ಲಿಸಬಾರ್ದು. ಒಂದು 2 ರಿಂದ 3 ದಿನ ಇದೇ ರೀತಿ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ನಿಮ್ಮ ಕುಕ್ವೇರ್ ರೆಡಿ ಆಗುತ್ತೆ ಯೂಸ್ಗೆ, ಸರಿನಾ? ಸೊ ಈ ರೀತಿ ಮಾಡ್ಕೋಬೇಕು. ನೋಡಿ ಇದು ಆಲ್ಮೋಸ್ಟ್ ಸೀಸ್ನಿಂಗ್ ಚೆನ್ನಾಗಾಗಿದೆ. ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ಕೋಟಿಂಗ್ ತುಂಬ ಚೆನ್ನಾಗಿದೆ ಅವ್ರದ್ದು, ಸೀಸ್ನಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಕಡಾಯಿ ಮತ್ತು ದೋಸೆ ತವ ಏನಿದೆ ಇದೆರಡರ ಕಲರೆಲ್ಲ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದರ ಸೀಸ್ನಿಂಗ್ ಅವಶ್ಯಕತೆ ಇದೆ. ಒಂದು 2-3 ಸತಿ ಆದರೂ ಇದರ ಸೀಸ್ನಿಂಗ್ ಮಾಡಬೇಕು. ಹಾಗೆ ನೀವು ಇದರಲ್ಲಿ ಕುಕ್ ಮಾಡ್ತಾ ಖಂಡಿತವಾಗ್ಲೂ ಇದು ಆರಾಮಾಗಿ ಸೆಟಲ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ನೀವೇನು ಸೀಸ್ನಿಂಗ್ ಮಾಡೋಷ್ಟಿರಲ್ದೆ, ಬಟ್ ಯೂಸ್ ಮಾಡಾದಮೇಲೆ ಖಂಡಿತವಾಗ್ಲೂ ಆಯಿಲ್ ಸ್ಪ್ರೆಡ್ ಮಾಡಿ ಇಡೋದನ್ನು ಮಾತ್ರ ಮರಿಬೇಡಿ. ಯಾಕಂತ ಹೇಳಿದ್ರೆ ತುಕ್ಕು ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ತುಕ್ಕನ್ನು ಯಾರು ಯೂಸ್ ಮಾಡಬಾರ್ದು, ತುಕ್ಕು ಹಿಡಿದೋ ಇರೋ ಪಾತ್ರೆನ ಯಾರು ಯೂಸ್ ಮಾಡಬಾರ್ದು ಊಟಕ್ಕೆ. ಹಾಗೆ ಅದನ್ನು ತಿನ್ನೋದ್ರಿಂದ ನಮಗೆ ಹಾರ್ಮ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಕಾಪಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ,
ಸೊ ಈ ರೀತಿಯಾಗಿತ್ತು ನನ್ನ ಕುಕ್ವೇರ್ ಸೀಸ್ನಿಂಗ್ ಕತೆ. ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗ್ತಿದ್ರೆ ನೀವು ಇದೇ ರೀತಿ ಬೇಗ ಬೇಗ ಇಂಡಸ್ ವ್ಯಾಲಿ ಅವರ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಕುಕ್ವೇರ್ನ ಬುಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲೇ ಇದ್ದಂಥ ಹಿಟ್ಟಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕಲ್ಲ, ಈ ರೀತಿ ಒಂದು 2-3 ಸತಿ ಮಾಡಿ ಅದನ್ನು ಬಿಸಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಏನಾದರೂ ರಸ್ಟ್ ಅಂತ ಇದ್ದರೆ ಇದರಲ್ಲಿ ಹೋಗಿಬಿಡ್ಲಿ ಅಂತ ಹೇಳಿಬಿಟ್ಟು. ನೋಡಿದ್ರಾ, ನೋಡಿ ಎಷ್ಟು ನೀಟಾಗಿ ನಾನ್ ಸ್ಟಿಕ್ಕಲ್ಲಿ ಬಂದಿರೋ ರೀತಿಯೇ ಬರ್ತಾ ಇದೆ ದೋಸೆ ಎಪ್ಸೋಕ್ಕೆ. ಸೊ ಇದು ಫ್ರೆಶ್ ಹಿಟ್ಟಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಓಲ್ಡ್ ಹಿಟ್ಟು ಏನು ಫ್ರಿಜ್ಜಲ್ಲಿತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನು ಇಟ್ಟಿದ್ದೇ ಅದಕ್ಕೋಸ್ಕರ, ಈ ಥರ ಸೀಸ್ನಿಂಗ್ ಮಾಡಬೇಕು ಅಂತಲೇ ಇಟ್ಟಿದ್ದು. ಸೊ ನೋಡಿದ್ರಲ್ಲ, ಇದಿಷ್ಟಾಗಿತ್ತು ಐರನ್ ಕುಕ್ವೇರ್ನ ಸೀಸ್ನಿಂಗ್ ಮಾಡೋದು. ಹಾಗೆ ಐರನ್ ಕುಕ್ವೇರ್ ಯಾವ ರೀತಿ ಇರುತ್ತೆ, ಎಷ್ಟರ ಮಟ್ಟಿಗೆ ಎಷ್ಟು ಗಾತ್ರದಲ್ಲಿ ನಿಮಗೆ ಬೇಕು ಬೇಡ ಅನ್ನೋದು ಎಲ್ಲ ನೋಡಿದ್ರಿ ನೀವು. ಯಾಕಂತ ಹೇಳಿದ್ರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳುವಂಥದ್ದು ಇದು. ನಾನು ಸ್ವಲ್ಪ ಮೀಡಿಯಮ್ ಸೈಜೇ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ದೊಡ್ಡದು ತುಂಬ ಹೆವಿ ಆಗಿಬಿಡುತ್ತೆ. ಇದು ಆಲ್ರೆಡಿ ಹೆವಿ ಇತ್ತು ನನಗೆ. ಸೊ ಹಾಗಾಗಿ ಇನ್ನೂ ಹೆವಿ ಆಗುತ್ತೆ. ಅದನ್ನು ನಾನು ಒಬ್ಬಳೇ ಯೂಸ್ ಮಾಡಬೇಕಾಗತ್ತೆ, ಮನೇಲಿರೋರು ಯಾರು ಯೂಸ್ ಮಾಡೋಕ್ಕಾಗೋದಿಲ್ಲ ಆವಾಗ. ಅದಕ್ಕೋಸ್ಕರ ನಾನು ಸ್ವಲ್ಪ ಹೆವಿ ಜಾಸ್ತಿ ಆಗಿಬಿಡುತ್ತೆ ದೊಡ್ಡದು ತೊಗೊಂಡ್ರೆ ಅಂತ ಮೀಡಿಯಮ್ ಸೈಜ್ನಲ್ಲಿ ಎಲ್ಲ ಬುಕ್ ಮಾಡಿದ್ದೀನಿ. ಇದು ನನಗೆ ಆಲ್ಮೋಸ್ಟ್ ಎಷ್ಟು ಬಿತ್ತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಈವನ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನನಗೆ 2800 ರೂಪಾಯಿ ಅಂದರೆ 2799 ರೂಪಾಯಿಗೆ 4 ಸೆಟ್ ಆಫ್ ಐರನ್ ಕುಕ್ವೇರ್ ಸಿಕ್ಕಿದೆ ಇಂಡಸ್ ವ್ಯಾಲಿನಲ್ಲಿ. ಸೊ ನಿಮಗೆ ಲಿಂಕ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದೆ ಅಂತಂದರೆ ಖಂಡಿತವಾಗ್ಲೂ ನನಗೊಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮನ್ನ ಮುಂದಿನ ಯೂಸ್ಫುಲ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.